ಅಗ್ನಿ ದೇವತೆ ವಚನ ಕೊಟ್ಟ ಕಾರಣಕ್ಕೆ ತೆಗೆಸಿರುವ ನಾರಾಯಣ. ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನು? ಕಲಿಪಾರ್ತನೆ, ಜಗತ್ಕರ್ತನೆ, ಕೂಲಿ ಇಲ್ಲದ ರಥವನ್ನು ಹೊಡೆದ ಹಾಳಿಗೆ ಇಂಥ ಖಾಲಿ ಮಾತುಗಳನ್ನು ಏತಕ್ಕಾಗಿ? ಆಯುಷ್ಯ ಮುಗಿದ ತಕ್ಷಣದಲ್ಲಿ ಧಾರಕಡಿಯಿಂದ ಮರಣವಿರುವುದು, ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಧನಂಜಯ, ಅನುಜಾರಿಯೇ, ಅವರವರ ಕರ್ಮಕ್ಕನುಸಾರವಾಗಿ ವಾರಿ ಜೋತ್ವನ ಭರತನಿಗೆ ಧಾರ ಮಾಡುವುದಿಲ್ಲ. ಅಭಿಮಾನ್ಯವನ ಸಂಗತಿ ತಿಳಿಯಬೇಕಾದರೆ ಧರ್ಮಜನಿಗೆ ಹೋದರೆ ತಿಳಿಯುವುದು ಕಾಣಿವಿ, ಬಿಡಿ ಬಿಡಿ ಯಾತಕ್ಕೆ ದುಃಖ ಮಾಡಿವಿ. ಅಕ್ಕಿನಾನಿ ಎಂಬುವ ಅಂಧಕಾರಕ್ಕೆ ಸುದ್ದಿನಾನಿ ಎಂಬುವ ಸೂರ್ಯೋದಯನಾದ ಮುರುಹರ ಈ ಆತ್ಮವನ್ನು ಉತ್ತಮೋಚಿದ ಲಕ್ಷ್ಮಿಯವರ ನಿನ್ನ ಭುವನ ಕುಕ್ಷಿಯಾಗಿಯೋ ಜಗತ್ತು ವ್ಯಾಪಕನಾಗಿಯೋ ಸರ್ವೋತ್ತರಾಮಿಯಾಗಿಯೋ ಏದುಗಳಿಗೆ ತಿಲಕದ ಮಹಾಮಹಿಮನಾಗಿಯೋ ನಿನ್ನ ಅರಿಯದ ಕಾರ್ಯವು ತಾವದರವದೋ ನೀನು ತೊಡಗಿ ಜಗತ್ತೆಲ್ಲರವದು ಭುವನ ಪಾಲಕನೇ ಕಲಿಪಾರ್ತನೆ, ಜಗತ್ತೀವ ಜ್ವಾಲಂಗಳಿಗೆ ಸುತ್ತಲ ತಾರಕದಾಗಿ ಅಭಿಮಾನವನ್ನು ವೈದಿಗಳ ಕಡೆಯಿಂದ ಕೊಲ್ಲಿಸಿ ಎಂದು ಮುಂದೆ ಏನು ಕಾಣದವನಾಗಿ ಬೀಳುತ್ತವೆಯ ಅರ್ಜುನ, ನಿನ್ನ ಅಳಿಯನ ಉದಾಹರಣೆ ಸೌರ್ಯ ಧೈರ್ಯ ಚಾತುರ್ಯ ಗಂಭೀರ ಆಟಗಳನ್ನು ತಿಳಿದುಕೊಂಡರೆ ಕಣ್ಣುಗಳಲ್ಲಿ ತಂದಿಟ್ಟಿಗೆ ತಾನೇ ಅಭಿಮಾನ್ಯವನ ಮುಖದಿಂದ ಒಮ್ಮೆ ನೋಡಲಾರದೆ ನಾನಿರಲಾರನೋ ಒಂದು ವಿಚಾರ. ರುಕ್ಮಿಣಿನಾಥನೇ, ಕಲಿಪಾರ್ತನೆ, ನಿನ್ನ ರಾತ್ರಿ ಪಂಚ ಭೋಜನವು ಕೈಯುವ ಸಮಯದಲ್ಲಿ ಅಪ್ಪ ಅಪ್ಪ ಎಂದು ಕಪಟ ನಾಟಕನಾದ ಶ್ರೀಗಿರಿಯ ಪಾತ್ರ ನನ್ನ ತಾಡವನ್ನು ಹೇಳಿದನಲ್ಲ, ಅವನ ಮಾತು ಈಗ ಸಹಜವಾಗಿತ್ತು. ಅಯ್ಯೋ, ಅಂತ ಚಿತ್ರವನ್ನಿಂದ ಕಳೆದುಕೊಂಡ ಕಾದಾಡ್ತರ ಬಂದ ವಾಕ್ಯವನ್ನು ಧರ್ಮಜನಿಗೆ ಮಾತ್ರ ನಾನು ಬರಲಾರನೋ ಸರ್ವತ ಮಾರಿದ ಕದಂಬಕ್ಕೆ ಎಂಬ ಗಡದ ಕುಂಭಸ್ಥಳಂಗಳಂಬೇಡಿಸಿ ಅಂಬರಕ್ಕೆ ಮಗಿಯುವ ಮರ್ಕರಾಜನಂತ ಮರೆಯುವ ಕದಲ ಪ್ರಸಿದ್ಧನಾದ ನಿನ್ನಿಗೆ ಹಿಡಿಯುತ್ತೇನೋ ಮಂದ ಬಸಿಬೇಕದೆ. ಹೌದು ನಾರಾಯಣ, ಗೊಂದದೆ ಮಗಿವಿಸನಾದ ಧರ್ಮಜನಿಗೆ ಹೋದರೆ ಸುಧನ ನಿಜ ಸ್ಥಿತಿಯು ತಿಳಿಯಬಹುದು. ರಥಮನ್ನೇರು ಪ್ರತ್ಯೇಕ ನಡೆಗೆ ಹೋಗುವುದಕ್ಕೆ ಉದ್ಯುಕ್ತನಾಗುವ ಇಂದ್ರ ಸಂಜಾತ ರಿಪುಗಳ ಗರ್ಭನಿಂದಿತ. ಅಯ್ಯೋ ಅಂಬುಜಾಕ್ಷನೇ, ಇಂದ್ರತನಯನೇ, ನಿನ್ನ ಅಳಿಯನಾದ ಅಭಿಮಾನವನ ಕುಂಭ ಮೀಸಲೊಡನೆ ಕಾದಾಡಿ ಕರಾಂಬುಜುಗಳ ಕಾಲದಲ್ಲಿ ಮಾತ್ರ ನನ್ನ ಎಷ್ಟು ನೆನೆಸಿದನು, ಎಷ್ಟು ಪರಿತಾಪ ಕಂಡು ಕಣ್ಣೀರು ಸುರಿಸಿದನು. ಅಯ್ಯೋ ಅಂದು ಎಷ್ಟು ಅಯ್ಯೋ ಅಭಿಮಾನ್ಯವೇ, ನನ್ನ ಪ್ರಾಣ ಅರಣ್ಯಗೊಳಿಸಿದವನ ಚಿರವನ್ನು ಅಂತರಕ್ಕೆ ಧರ್ಮಜ ಸುಭದ್ರ. ಅಯ್ಯೋ, ನಾನು ಎಷ್ಟು ಮಾಡಿದ್ರು ಅಥವಾ ಭಾಗ್ಯನಾದನು ಕೃಷ್ಣ ಅಥವಾ ಭಾಗ್ಯನಾದನು ಇಲ್ಲಿ ನೋಡೋಣ. ಭಾರತನಿಗೆಲ್ಲ ಮುಂಚಿತವಾಗಿ ದೃಶ್ಯದಲ್ಲಿ ರಥವನ್ನು ಬಿಡುಗಡು ಪಕ್ಷವಾದ ಒಟ್ಟುಪಟ ಪಟು ಕುಲೋತ್ಮನಾದ ಸುಧನೆ ದೇವ ಎನ್ನ ಹಡವು ತೀರಿದು ಇಂದಿಗೆ ಬೇಗನೆ. ಹೌದು ದೇವ, ಪೂರ್ವ ದೇಶದ ಅಭಿಮಾನ್ಯವನನ್ನು ಮಡದರಂದು ಪಿತನಾದ ಪಾರ್ಥನಿಗೆ ತಿಳಿಸಿದನು. ಮುಖ್ಯವಾಗಿ ಎನ್ನ ಕಾರ್ಯವು ನೆರವೇರಿ ಹಳೆಯನಾದ ಅಭಿಮಾನ್ಯವನನ್ನು ಉಳಿಸಬಾರದೆಂದು ಹಿಂದೆನ್ನ ಮನದರಿಕೆ ಕೈಗೂಡಿತು. ಹೌದು ದೇವ, ಮುಂದಿನ ಇವನಿಂದ ಇವನಿಗೆ ತೊಂದರೆ ಎಂಬ ಸಂಶಯವು ಸಂದೇಹ ಮಾತ್ರ ಹಿಂದಿಗೆ ನಿವಾರಣವಾಯಿತು. ಎಲ್ಲ ಸಾರಥಿ ದೇವ, ಹಿಂದೆ ಸಂಜಾತನಾದ ಅರ್ಜುನನನ್ನು ಧರ್ಮಜನಿಗೆ ಕರೆದುಕೊಂಡು ಹೋಗಿ ಇವನಿಗೆ ಹತ್ತಿರುವ ಪುತ್ರ ಶೋಕವನ್ನು ಬಿಡಿಸುವೆನು. ಮುಂದೆ ಕೌರವಾದಿಗಳನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಮಾಡುವೆನು ಸಾರಥಿ. ನೋಡಿ ಎನ್ನ ಚಮತ್ಕೃತಿ. ನೋಡಿದೆ ದೇವ. ಸುಭದ್ರ ಧರ್ಮಜ, ಸುಭದ್ರ ಧರ್ಮಜ.